ನಾನು ಕೋಕೋ ಮ್ಯಾಕ್ಸನ್ನು ಬಳಸ್ತಾ ಇದ್ದೀನಿ. ಈಗ ಅಲ್ಲೇ 3-4 ಟ್ರಿಪ್ಪು ಬಳಸಿದ್ದೀನಿ. ಬಳಸೋದ್ರಿಂದ ನನಗೆ ಅನುಕೂಲ ಆಗಿದೆ. ನಾನು ಇದರಲ್ಲಿ ವಾಟ್ಸಾಪು, ಫೇಸ್ಬುಕ್ ಮುಖಾಂತರ ನೋಡಿ ನಾನು ತಿಳ್ಕೊಂಡು ಇದನ್ನ ಒಂದು 100 ml ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ರಿಸಲ್ಟು ಬರ್ತಾ ಇದೆ. ಬರೋದ್ರಿಂದ ನಾವು ಇದನ್ನು ಎಲ್ಲ ರೈತರುಗಳು ಇದನ್ನು ಉಪಯೋಗಿಸಿ ಇದನ್ನು ಬೆಳೆಸಬೇಕು, ಪ್ರೋತ್ಸಾಹಿಸಬೇಕು ಇವ್ರನ್ನ ಕಂಪ್ನಿಯಿಂದ ನಾವು ಅಂತ ನಾನು ತಿಳಿಸ್ಕೊಡ್ತೀನಿ. ಸರ್, ನನ್ನ ಹೆಸರು SK ಸೋಮಶೇಖರ, ಶ್ರೀರಾಮಪುರ ಗ್ರಾಮ, ಚುಂಚನಕಟ್ಟೆ ಹೋಬಳಿ, ಸಾಲಿಗ್ರಾಮ ತಾಲೂಕು ಪ್ಲಸ್ ಕ್ಯಾರನೂರು ತಾಲೂಕು, 2 ಅವಳಿ ನಗರ, ಮೈಸೂರು ಜಿಲ್ಲೆ. ಇದು ನಾನು ಕೋಕೋ ಮ್ಯಾಕ್ಸನ್ನು ಬಳಸ್ತಾ ಇದ್ದೀನಿ. ಈಗ ಅಲ್ಲೇ 3-4 ಟ್ರಿಪ್ಪು ಬಳಸಿದ್ದೀನಿ. ಬಳಸೋದ್ರಿಂದ ನನಗೆ ಅನುಕೂಲ ಆಗಿದೆ. ನಾನು ಇದರಲ್ಲಿ ವಾಟ್ಸಾಪು, ಫೇಸ್ಬುಕ್ ಮುಖಾಂತರ ನೋಡಿ ನಾನು ತಿಳ್ಕೊಂಡು ಇದನ್ನ ಒಂದು 100 ml ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ರಿಸಲ್ಟು ಬರ್ತಾ ಇದೆ. ಬರೋದ್ರಿಂದ ನಾವು ಇದನ್ನು ಎಲ್ಲ ರೈತರುಗಳು ಇದನ್ನು ಉಪಯೋಗಿಸಿ ಇದನ್ನು ಬೆಳೆಸಬೇಕು, ಪ್ರೋತ್ಸಾಹಿಸಬೇಕು ಇವ್ರನ್ನ ಕಂಪ್ನಿಯಿಂದ ನಾವು ಅಂತ ನಾನು ತಿಳಿಸ್ಕೊಡ್ತೀನಿ. ನಮ್ಮ ಭೂಮಿ 2 ಎಕರೆ 10 ಗುಂಟೆ ಆಗಿದ್ದು, ಇದರಲ್ಲಿ ಮಧ್ಯದಲ್ಲಿ ಖಾಲಿ ಜಾಗವನ್ನು ಬಿಟ್ಟಿದ್ದೇವೆ. ಇದು KRS ಇಂದ ಕೃಷ್ಣರಾಜ ಸಾಗರ, ಮಂಡ್ಯ ಜಿಲ್ಲೆ, ಅಲ್ಲಿಂದ ಹಾರ್ಟಿಕಲ್ಚರಿಂದ ತಂದು ನಾವು ಗಿಡಗಳನ್ನು ಹಾಕಿರುತ್ತೇವೆ. ಅದರಿಂದ ಗಿಡಗಳು ಚೆನ್ನಾಗಿ ಬಂದಿದೆ. ಕೋಕೋ ಮ್ಯಾಕ್ಸ್ ಹಾಕೋದ್ರಿಂದ ನಮಗೆ ಅನುಕೂಲ ಆಗಿದೆ. ಇನ್ನು ರೈತರು ಇದನ್ನ ಎಲ್ಲ ದಯವಿಟ್ಟು ಎಲ್ಲರೂ ಬಳಸೋರು ಒಳ್ಳೆಯದು. ಬುಡಕ್ಕೆ ನೀರು ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಬೋದು. ಅದು ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಮಾರ್ನಿಂಗ್ ಯೂಸ್ ಮಾಡ್ತಾ ಇದ್ದೀವಿ. ಮುಂದೆನೂ ಚೆನ್ನಾಗಿ ಬರ್ತದೆ ಅಂತ ಕಾಣಿಸ್ತಾ ಇದೆ. ಮುಂದೆನೂ ಚೆನ್ನಾಗಿ ಬರ್ತದೆ. ಹೊಗೆ ಸೊಪ್ಪಿದೆ, ಟೊಬಾಕೊ ಇದೆ. ಟೊಬಾಕೋಗೆ ಇದನ್ನ ಆದಮೇಲೆ ಫಿಲ್ ಮಾಡಬೇಕು ಅಂತ ಮಾಡಿದ್ದೀವಿ. ಇನ್ನು ರೈತರುಗಳು ಹೆಚ್ಚಾಗಿ ಉಪಯೋಗಿಸೋರು ಒಳ್ಳೆಯದು ಅಂತ ನನ್ನ ಭಾವನೆ.